ತೆಲುಗಿನ ಖ್ಯಾತ ನ್ಯೂಸ್ ಆಂಕರ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ ಮನೆಯಲ್ಲಿ ರಾತ್ರಿ 10:30ಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ತೆಲುಗಿನ ಖ್ಯಾತ ವಾರ್ತಾ ವಾಚಕಿ ಆತ್ಮಹತ್ಯೆ. ಹೈದರಾಬಾದ್ ಮನೆಯಲ್ಲಿ ರಾತ್ರಿ 10:30ಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 40 ವರ್ಷದ ನಿರೂಪಕಿ ಸ್ವೇಚ್ಛಾ ವಟಾರ್ಕರ್ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ದೈವಿ. 5 ವರ್ಷದ ಹಿಂದೆ ಪತಿಯಿಂದ ವಿಚ್ಛೇದನವನ್ನು ಪಡೆದುಕೊಂಡಿದ್ರು. ಸುದ್ದಿವಾಹಿನಿ ಸಿಬ್ಬಂದಿಯೊಬ್ಬರ ಜೊತೆ ಸಹಜೀವನವನ್ನು ಮಾಡ್ತಾ ಇದ್ರು. 13 ವರ್ಷದ ಮಗಳೊಂದಿಗೆ ವಾಸವಿದ್ದ ಸ್ವೇಚ್ಛಾ ಸಹಜೀವನ ಮಾಡ್ತಿದ್ದ ಪೂರ್ಣಚಂದ್ರ ಜೊತೆ ಕಲಹ. ನೊಂದು ನೇಣು ಹಾಕಿಕೊಂಡ ಆಂಕರ್ ಸ್ವೇಚ್ಛಾ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬಹುದಾದ ಹುದ್ದೆಯಲ್ಲಿದ್ದುಕೊಂಡು ಕೌಟುಂಬಿಕ ಕಲಹಕ್ಕೆ ನೊಂದು ಗಂಡನ ಒಂದು ತರಹದ ಮುನಿಸು ಕೂಡ ಆಕೆಯ ಆತ್ಮಹತ್ಯೆಗೆ ಪ್ರೇರಣೆ ಕೊಡ್ತಾ, ಅಥವಾ ಆಕೆಯ ಸಂಸಾರದಲ್ಲಿ ಬೇರೆ ತರಹದ ಕಾರಣಗಳು, ಹೇಳಿಕೊಳ್ಳಲಾಗದ ಕಾರಣಗಳಿತ್ತ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ಗಂಡನೊಂದಿಗೆ ವಿಚ್ಛೇದನವನ್ನು ಪಡೆದುಕೊಂಡಿದ್ರು. ಸೊ ವಿಚ್ಛೇದನ ಪಡೆದುಕೊಂಡ ಈಕೆ ಸುದ್ದಿವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಅದೇ ಸುದ್ದಿವಾಹಿನಿಯಲ್ಲಿ ಸಹೋದ್ಯೋಗಿಯ ಜೊತೆಯೂ ಕೂಡ ಮಾನಸಿಕ ಸಂಬಂಧದಲ್ಲಿದ್ದರು. ಸೊ ಈ ಎಲ್ಲದರ ನಡುವೆ ಈಕೆ 10:30ಕ್ಕೆ ರಾತ್ರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 40 ವರ್ಷದ ನಿರೂಪಕಿ ಸ್ವೇಚ್ಛಾ ವಟಾರ್ಕರ್ 5 ವರ್ಷದ ಹಿಂದೆ ಪತಿಯಿಂದ ವಿಚ್ಛೇದನವನ್ನು ಪಡೆದುಕೊಂಡಿದ್ದರು. ಸುದ್ದಿವಾಹಿನಿ ಸಿಬ್ಬಂದಿಯೊಬ್ಬರ ಜೊತೆ ಸಹಜೀವನವನ್ನು ಕೂಡ ನಡೆಸ್ತಾ ಇದ್ರು. 13 ವರ್ಷದ ಮಗಳೊಂದಿಗೆ ವಾಸವಿದ್ದಂತಹ ಸ್ವೇಚ್ಛಾ ಸಹಜೀವನ ಮಾಡ್ತಾ ಇದ್ದ ಪೂರ್ಣಚಂದ್ರ ಜೊತೆ ಕಲಹ. ನೊಂದು ನೇಣು ಹಾಕಿಕೊಂಡ ಆಂಕರ್ ಸ್ವೇಚ್ಛಾ. ಇನ್ನು ಹೈದರಾಬಾದ್ನ ಚಿಕ್ಕಡಪ್ಪಲ್ಲಿ ಪೊಲೀಸರಿಂದ ತನಿಖೆ ಆರಂಭ ಆಗಿದೆ. ಸೊ ಇದಕ್ಕೇನು ಕಾರಣ? ಈಕೆ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದ ಅಥವಾ ಬೇರೆ ಏನಾದರೂ ಕಾರಣಗಳಿದಾವ? ಈಕೆಯನ್ನು ಕೊಲ್ಲಲಾಯ್ತಾ? ಎಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.